ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಸ್ ಕ್ರಿಯೇಟಿವ್ ಲೈಫ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಬ್ಲಾಗಲ್ಲಿ ಬನ್ನಿ ಈ ಒಂದು ಸಖತ್ ಹಾಗೆ ಟೇಸ್ಟಿಯಾಗಿರುವಂತಹ ಟೊಮೊಟೊ ಬಾತ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಟೊಮೊಟೊ ಬಾತ್ ರೆಸಿಪಿ ಎಲ್ಲರೂ ಕೂಡ ಟೊಮೆಟೊ ಬಾತ್ ಅನ್ನೋದು ತುಂಬಾ ಫೇವ್ರೇಟ್. ತುಂಬ ಕಡಿಮೆ ಸಮಯದಲ್ಲಿ ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಗಳಿಂದ ಆಗುವಂತಹ ಒಂದು ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಲಂಚ್ ಬಾಕ್ಸ್ಗೆ ಏನಾದರೂ ರೆಸಿಪೀಸ್ನ ಟ್ರೈ ಮಾಡ್ತಾ ಇದ್ದೀರಾ ಅಂತಂದರೆ, ಇಲ್ಲ ಅಂತಂದರೆ ಟಿಫನ್ ಬಾಕ್ಸ್, ಲಂಚ್ ಬಾಕ್ಸ್ ರೆಸಿಪೀಸ್ ಈ ರೀತಿಯಾಗಿರುವಂತಹ ತುಂಬಾ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಒಂದ್ಸರಿ ಚೆಕ್ ಮಾಡಿ. ಹಾಗೆ ನಿಮಗೂ ಕೂಡ ಯೂಸ್ ಆಗ್ಬೋದು ಅನ್ನೋಂಥ ಉದ್ದೇಶದಿಂದ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರೆಲ್ಲ ಮೊದಲನೇ ಸರಿ ಅಡುಗೆ ಕಲಿತಾ ಇದ್ದಾರೆ ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಬನ್ನಿ ಈ ಒಂದು ಸಖತ್ ಟೇಸ್ಟಿಯಾಗಿರುವಂತಹ ಒಂದು ಸಿಂಪಲ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಕಾಯಲಿಕ್ಕೆ ಇಟ್ಟು, ಅದಕ್ಕೆ ಬೇಕಾಗಿರುವ ಸ್ಪೈಸಸ್ ಅಂತಂದರೆ ದಾಲ್ಚಿನ್ನಿ ಆಗಿರ್ಬೋದು, ಚಕ್ಕೆ, ಲವಂಗ, ಒಂದು ಏಲಕ್ಕಿ, ಹಾಗೆ ಸ್ವಲ್ಪ ಸೋಂಪು, ಇದೆಲ್ಲವನ್ನು ಕೂಡ ನಾನು ಇದರಲ್ಲಿ ಹಾಕಿ, ನೀವು ಬೇಕಿದ್ದರೆ ಪಲಾವ್ ಎಲೆಗಳನ್ನು ಕೂಡ ಹಾಕೋಬೋದು, ಸ್ಟಾರ್ ಬರುತ್ತೆ ಅದನ್ನು ಕೂಡ ಹಾಕೋಬೋದು, ಅದು ಆಪ್ಷನಲ್. ಸೊ ಇದೆಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಒಣಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಹಾಗೆ ಉದ್ದುದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ನೀವು ಯಾರಾದರೂ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತಂದರೆ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವೀಡಿಯೋಸ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಹಾಗೆ ನಾನು ಕೆಲವೊಂದು ಡೈಲಿ ವ್ಲಾಗ್ಸ್ನ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಸೊ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಸೊ ಇವಾಗ ಇದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗಿದೆ. ಸೊ ಅದಾದಮೇಲೆ ನಾನು ಈ ಶುಂಠಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ನಾರ್ಮಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡೋದಕ್ಕಿಂತ ನಾನು ಯಾವಾಗಲೂ ಮನೆಯಲ್ಲಿ ಇನ್ಸ್ಟೆಂಟಾಗಿ ನನಗೆ ಟೈಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಟ್ಕೊಳ್ಳೋದು ಅಭ್ಯಾಸ. ಸೊ ಹಾಗಾಗಿ ನಾನು ಮನೆಯಲ್ಲೇ ಮಾಡಿಕೊಂಡು ಹಾಕ್ತೀನಿ. ಯಾವುದೇ ರೀತಿಯ ಔಟ್ಸೈಡಿಂದ ತರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಯೂಸ್ ಮಾಡೋದಿಲ್ಲ, ಮತ್ತು ಅದಷ್ಟು ಟೇಸ್ಟ್ ಅಂತಲೂ ಕೂಡ ನನಗೆ ಅನಿಸೋದಿಲ್ಲ. ಸೊ ಹಾಗಾಗಿ ನಾನು ಜಜ್ಜಿಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. ಸೊ ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಸೊ ನಾನು ಇದರಲ್ಲಿ ಕೆಲವೊಂದು ಟೊಮೆಟೊ ಪ್ಯೂರಿ ಕೂಡ ಮಾಡ್ಕೊಂಡಿರೋದ್ರಿಂದ ಟೊಮೆಟೊನ ಒಂದು ಮಾತ್ರ ಹಾಕ್ಕೊತಾ ಇದ್ದೀನಿ. ಇನ್ನು ಉಳಿದಿರೋದನ್ನ ನಾನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇದೆಲ್ಲವನ್ನು ಕೂಡ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಸಾಫ್ಟ್ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಯಾವಾಗಲೂ ಅಷ್ಟೇ ಟೊಮೆಟೊ ಬಾತನ್ನ ಮಾಡುವಾಗ ಸ್ವಲ್ಪ ಹಣ್ಣಾಗಿರುವಂತಹ ಟೊಮೊಟೊನ ತೊಗೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ರೀತಿಯಾಗಿರುವಂಥ ಕಾಯಿನ ತೊಗೊಳೋದಕ್ಕಿಂತ ಸ್ವಲ್ಪ ಮಾಗಿರುವಂಥ ಹಣ್ಣು ತುಂಬಾ ರುಚಿಯಾಗಿರುತ್ತೆ. ಸೊ ನಾನಿಲ್ಲಿ 2-3 ಟೊಮೆಟೊನ ಕೂಡ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದರಿಂದ ಏನಕ್ಕಪ್ಪ ಅಂತಂದರೆ, ಮನೆಯಲ್ಲಿ ಯಾರೆಲ್ಲ ಟೊಮೊಟೊ ತಿನ್ನಲ್ಲ ಅಂತ ಮಕ್ಕಳಿರ್ತಾರಲ್ಲ ಅವ್ರಿಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಮನೇಲೂ ಕೂಡ ನನ್ನ ಮಗಳು ಟೊಮೊಟೊ ಕಾಣಿಸಿದ್ರೆ ತಿನ್ನಲ್ಲ ಅಂತ ಆಟ ಮಾಡ್ತಾಳೆ. ಸೊ ಹಾಗಾಗಿ ಈ ರೀತಿ ಮಾಡೋದ್ರಿಂದ ಅವ್ಗಳಿಗೆ ಗೊತ್ತೇ ಆಗೋದಿಲ್ಲ. ಸೊ ಹಾಗಾಗಿ ಟೊಮ್ಯಾಟೊ ಪುರಿನ ಹಾಕೊಂಡಾದ್ಮೇಲೆ ಹಾಗೆ ರೆಡ್ ಚಿಲ್ಲಿ ಪೌಡರು, ಧನಿಯಾ ಪೌಡರು, ಮತ್ತು ಸ್ವಲ್ಪ ಗರಂ ಮಸಾಲ, ಜೀರಾ ಪೌಡರು, ಹಾಗೆ ಸ್ವಲ್ಪ ಸಾಂಬಾರು ಪುಡಿ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಇದಕ್ಕೆ ಬೇಕಾಗಿದ್ದರೆ 1-2 ಸ್ಪೂನ್ ಕರ್ಡ್ ಕೂಡ ಆ್ಯಡ್ ಮಾಡ್ಕೋಬೋದು, ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಎಣ್ಣೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಸಿಟ್ಟಿರುವಂತಹ ಬಟಾಣಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿ ಬಟಾಣಿ ಕೂಡ ಹಾಕೋಬೋದು, ಇಲ್ಲ ಸೀಸನಲ್ಲಿ ಸಿಗುವಂತಹ ಕಾಳುಗಳನ್ನೂ ಕೂಡ ಬಳಸಿ ನಾವು ಟೊಮೆಟೊ ಬಾತನ್ನ ಮಾಡ್ಬೋದು. ಎಕ್ಸಾಂಪಲ್ ಅವರೆಕಾಳಾಗಿರ್ಬೋದು, ತೊಗರಿ ಕಾಳಾಗಿರ್ಬೋದು, ಇಲ್ಲ ಈ ರೀತಿಯಂತಹ ಹಸಿ ಕಾಳುಗಳನ್ನು ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಪುದೀನ ಹಾಗೆ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದಾದಮೇಲೆ ಒಂದು ಸ್ವಲ್ಪ ತೊಳೆದಿರುವಂತಹ ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ನಾವು ಯೂಶ್ವಲಿ ಮನೆಯಲ್ಲೇ ಸಿಗುವಂಥ ರೈಸ್ನ ಯೂಸ್ ಮಾಡೋದ್ರಿಂದ ಕೆಲವೊಬ್ಬರು ಬೇರೆ ಬೇರೆ ರೀತಿಯ ರೈಸ್ ಕೂಡ ಯೂಸ್ ಮಾಡ್ಬೋದು. ಬಾಸುಮತಿ ಆಗಲಿ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕಿ 1-2 ವಿಷಲ್ ಕೂತ್ಕೊಂಡ್ರೆ ಸಾಕು. ಟೇಸ್ಟಿ ಹಾಗೆ ಸಖತ್ತಾಗಿರೋವಂಥ ಒಂದು ಟೊಮೊಟೊ ಬಾತ್ ರೆಸಿಪಿ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇ ರೀತಿಯ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಫಾಲೋ ಮಾಡಿ, ಹಾಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ಗೆ ತಿಳಿಸೋದ್ರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚೆಚ್ಚು ವಿಡಿಯೋ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ ರೆಗ್ಯುಲರ್ ಫಾಲೋ ಮಾಡ್ತಾರೋ ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.